ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಮೈಸೂರಿನಲ್ಲಿ ಮಾಗಿ ಉತ್ಸವ ಕಲರವ. ಅರಮನೆ ಆವರಣದಲ್ಲಿ ವಿಜೃಂಭಣೆಯ ಫಲಪುಷ್ಪ ಪ್ರದರ್ಶನ. ಏರ್ಪೋರ್ಟ್ನಲ್ಲಿ ಸಂಚರಿಸುವ ವಾಹನಗಳಿಗೆ ಹೊಸ ರೂಲ್ಸ್ ಫಾಲೋ ಮಾಡದಿದ್ರೆ ನಿಮ್ಮ ಗಾಡಿ ಜಪ್ತಿ. ರಾಷ್ಟ್ರ ರಾಜಧಾನಿಯಲ್ಲಿ ದಟ್ಟ ಮಂಜು. 100ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದು ಮಾಡಿದ ಡೆಲ್ಲಿ ಏರ್ಪೋರ್ಟ್. ಮುನ್ನರ್ನಲ್ಲಿ -1 ಡಿಗ್ರಿಗೆ ಕುಸಿದ ತಾಪಮಾನ. ಚಳಿ ಎಂಜಾಯ್ ಮಾಡಲು ಪ್ರವಾಸಿಗರ ಲಗ್ಗೆ. ರೈಲ್ವೆ ಟಿಕೆಟ್ ದರ ಹೆಚ್ಚಳ. ಡಿಸೆಂಬರ್ 26ರಿಂದಲೇ ಹೊಸ ದರ ಜಾರಿ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ನಿನ್ನೆಯಿಂದ ಪ್ರಾರಂಭವಾಗಿರುವ ಮಾಗಿ ಉತ್ಸವದ ಭಾಗವಾಗಿ ಅರಮನೆಯ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಮಾಗಿ ಉತ್ಸವ ಮೈಸೂರಿನ ಜನರ ಮೆಚ್ಚುಗೆ ಪಡೆದಿದ್ದು, ರಂಗು ತುಂಬಿರುವ ಅರಮನೆಯ ಆವರಣಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರಿಗೆ ಈ ಬಾರಿಯ ಮಾಗಿ ಫಲಪುಷ್ಪ ಪ್ರದರ್ಶನದಲ್ಲಿ ಗೌರವ ಸಮರ್ಪಿಸಲಾಗಿದ್ದು, ಬಣ್ಣದ ಹೂಗಳಿಂದ ಸಾಲುಮರದ ತಿಮ್ಮಕ್ಕನ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. ಇದೆಲ್ಲದರ ಜೊತೆಗೆ ಕರ್ನಾಟಕದ ಜ್ಞಾನಪೀಠ ಶೃಂಗೇರಿಯ ಶಾರದಾಂಬೆಯ ದೇಗುಲದ ಕಲಾಕೃತಿ ಅತಿ ಹೆಚ್ಚು ಜನಮೆಚ್ಚುಗೆಯನ್ನ ಪಡೆದಿದೆ ಅನ್ನೋದು ಈ ಬಾರಿಯ ವಿಶೇಷ. ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ಬಿಎಲ್ಎಲ್ ಹೊಸ ನಿಯಮವನ್ನು ಜಾರಿಗೆ ತರಲು ಸಿದ್ಧವಾಗಿದೆ. ಈ ನಿಯಮದ ಅನುಸಾರ ಖಾಸಗಿ ವಾಹನಗಳು ಪ್ರಯಾಣಿಕರನ್ನ ಪಿಕಪ್ ಮಾಡಲು ಬಂದಾಗ 8 ನಿಮಿಷಕ್ಕಿಂತ ಹೆಚ್ಚು ವಾಹನ ನಿಲ್ಲಿಸಿದಲ್ಲಿ ದಂಡ ಬೀಳಲಿದೆ. 18 ನಿಮಿಷ ಮೀರಿದ್ರೆ ವಾಹನವನ್ನ ಜಪ್ತಿ ಮಾಡುವ ಕಠಿಣ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಈ ಹೊಸ ನಿಯಮವು ಡಿಸೆಂಬರ್ 8ರಿಂದ ಜಾರಿಯಾಗಿದ್ದು, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಸಲುವಾಗಿ ಇದನ್ನು ಜಾರಿಗೆ ತರಲಾಗಿದೆ. ವಿಮಾನ ನಿಲ್ದಾಣದ ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ಎಂಟ್ರೆನ್ಸ್ ಗೇಟ್ಗೆ ಪಿಕಪ್ಗೆ ಬರುವ ಖಾಸಗಿ ವಾಹನಗಳಿಗೆ ಮೊದಲ 8 ನಿಮಿಷಗಳ ಕಾಲ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. 8ರಿಂದ 13 ನಿಮಿಷದವರೆಗೆ ವಾಹನವನ್ನ ಅಲ್ಲಿಯೇ ನಿಲ್ಲಿಸಿದ್ರೆ ₹150 ದಂಡ ವಿಧಿಸಲಾಗುತ್ತೆ. ಹಾಗೆ 13ರಿಂದ 18 ನಿಮಿಷದವರೆಗೆ ವಾಹನವನ್ನ ನಿಲ್ಲಿಸಿದ್ರೆ ₹300 ದಂಡವನ್ನ ವಿಧಿಸಲಾಗುತ್ತೆ. 18 ನಿಮಿಷಕ್ಕೂ ಹೆಚ್ಚು ಕಾಲ ಏರ್ಪೋರ್ಟ್ನಲ್ಲಿ ವಾಹನ ನಿಂತಿದ್ರೆ ಅಂತಹ ಗಾಡಿಗಳನ್ನು ಜಪ್ತಿ ಮಾಡಿ ಪೊಲೀಸ್ ಠಾಣೆಗೆ ರವಾನೆ ಮಾಡಲಾಗುವುದು ಎಂದು ತಿಳಿದು ಬಂದಿದೆ. ದೆಹಲಿಯಲ್ಲಿ ದಟ್ಟ ಮಂಜು ಆವರಿಸಿಕೊಂಡಿರುವ ಕಾರಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದುಗೊಂಡಿದೆ. ಚಳಿಗಾಲದ ಪರಿಣಾಮ ದೆಹಲಿಯಲ್ಲಿ ಮಂಜಿನ ಕಾಟ ಹೆಚ್ಚಾಗಿದ್ದು, ಈ ಕಾರಣದಿಂದ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಸಾವಿರಾರು ಪ್ರಯಾಣಿಕರ ಪ್ರಯಾಣಕ್ಕೆ ಇದರಿಂದ ಭಾರೀ ತೊಂದರೆಯಾಗಿರುವುದು ವರದಿಯಾಗಿದೆ. ಈ ಕುರಿತು ಮಾಹಿತಿ ನೀಡಿದ ವಿಮಾನಯಾನ ಅಧಿಕಾರಿಗಳು, ದಟ್ಟ ಮಂಜಿನಿಂದಾಗಿ ಸುಮಾರು 66 ಅರೈವಲ್ ಮತ್ತು 63 ಡಿಪಾರ್ಚರ್ ಸೇರಿದಂತೆ ಒಟ್ಟು 129 ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ. ಅಷ್ಟು ಮಾತ್ರವಲ್ಲದೆ 300ಕ್ಕೂ ಹೆಚ್ಚು ವಿಮಾನಗಳ ಸಂಚಾರದಲ್ಲಿ ವಿಳಂಬ ಉಂಟಾಗಿದ್ದು, ಕೆಲವು ವಿಮಾನಗಳನ್ನು ಹತ್ತಿರದ ಜೈಪುರ ಮತ್ತು ಇತರ ನಗರಗಳಿಗೆ ಡೈವರ್ಟ್ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ದಟ್ಟ ಮಂಜಿನ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆಯು ದೆಹಲಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದ್ದು, ಮುಂದಿನ 2 ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದೆ. ಕೇರಳ ರಾಜ್ಯದ ಪ್ರಸಿದ್ಧ ಪ್ರವಾಸಿ ಕೇಂದ್ರವಾದ ಮುನ್ನಾರ್ನಲ್ಲಿ ತಾಪಮಾನ -1°C ಕುಸಿದಿದೆ. ಇದು ಈ ಋತುವಿನ ಅತ್ಯಂತ ಕನಿಷ್ಠ ತಾಪಮಾನವಾಗಿ ದಾಖಲಾಗಿದೆ. ತೀವ್ರ ಶೀತ ಹಾಗೂ ಮಂಜಿನ ವಾತಾವರಣದಿಂದ ಮುನ್ನಾರ್ ಸುತ್ತಮುತ್ತಲಿನ ಪ್ರದೇಶಗಳು ಬೆಳ್ಳನೆಯ ಹೊಳಪಿನಿಂದ ಕಂಗೊಳಿಸ್ತಾ ಇದೆ. ಆಕರ್ಷಕ ಹವಾಮಾನದಿಂದ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬರ್ತಾ ಇದ್ದು, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಈ ತಾಪಮಾನ ಕುಸಿತದಿಂದ ದೊಡ್ಡ ಉತ್ತೇಜನ ಸಿಕ್ಕಂತಾಗಿದೆ. ಹೋಟೆಲ್ಗಳು, ರೆಸಾರ್ಟ್ಗಳು ಹಾಗೂ ಹೋಮ್ ಸ್ಟೇಗಳಲ್ಲಿ ಬುಕಿಂಗ್ಗಳು ಹೆಚ್ಚಾಗ್ತಾ ಇದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಹತ್ತಿರವೇ ಇರುವುದರಿಂದ ಪ್ರವಾಸಿಗರ ಆಗಮನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿದೆ ಎಂದು ಪ್ರವಾಸೋದ್ಯಮಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮುನ್ನಾರ್ಗೆ ಆಗಮಿಸುವ ಪ್ರವಾಸಿಗರ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಸ್ಥಳೀಯ ಆಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು, ಶೀತದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಲು ಪ್ರವಾಸಿಗರಿಗೆ ಸಲಹೆಯನ್ನ ನೀಡಲಾಗಿದೆ. ಭಾರತೀಯ ರೈಲ್ವೆ ಇಲಾಖೆ ಡಿಸೆಂಬರ್ 26, 2025ರಿಂದ ರೈಲು ಪ್ರಯಾಣ ಟಿಕೆಟ್ ದರವನ್ನು ಹೆಚ್ಚಿಸುವುದಾಗಿ ಅಧಿಕೃತ ಘೋಷಣೆಯನ್ನ ಮಾಡಿದೆ. ಇದರ ಏರಿಕೆ ಎಕ್ಸ್ಪ್ರೆಸ್ ಮತ್ತು ಎಸಿ ರೈಲುಗಳ ಮೂಲಕ ದೂರ ಪ್ರಯಾಣ ಮಾಡುವವರಿಗೆ ಅನ್ವಯಿಸುತ್ತೆ. ಕಡಿಮೆ ದೂರ ಪಯಣಿಸುವವರಿಗೆ ಮತ್ತು ಉಪನಗರ ರೈಲುಗಳ ಮೂಲಕ ಪ್ರಯಾಣಿಸುವವರಿಗೆ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ. ರೈಲ್ವೆ ಇಲಾಖೆಯ ಈ ದರ ಏರಿಕೆಯಿಂದ ವಾರ್ಷಿಕವಾಗಿ ಸುಮಾರು ₹600 ಕೋಟಿ ಹೆಚ್ಚುವರಿ ಆದಾಯ ದೊರೆಯಲಿದೆ ಎಂದು ಅಂದಾಜಿಸಲಾಗಿದ್ದು, ಈ ಮೊತ್ತವನ್ನು ರೈಲ್ವೆಯ ನಿರ್ವಹಣೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಪ್ರಯಾಣಿಕರ ಸುರಕ್ಷತಾ ಕ್ರಮಗಳಿಗೆ ಬಳಸಲಾಗುವುದು ಎಂದು ಇಲಾಖೆ ತಿಳಿಸಿದೆ.
ವಿಶ್ವ ಪ್ರಸಿದ್ಧ ಮರುಭೂಮಿ ರಾಜಸ್ಥಾನದ ಸ್ಯಾಮ್ ಸ್ಯಾಂಡ್ ಡ್ಯೂನ್ಸ್ ಪ್ರದೇಶದಲ್ಲಿರುವ ರೆಸಾರ್ಟ್ಗಳು ಪ್ರವಾಸಕ್ಕೆ ಸಂಬಂಧಿಸಿದಂತೆ ಹೊಸ ನೀತಿಗಳ ಜಾರಿಗೆ ಮುಂದಾಗಿದೆ. ಈ ರೆಸಾರ್ಟ್ಗಳ ಮಾಲೀಕರು ಕುಟುಂಬ ಸಹಿತ ಬರುವ ಪ್ರವಾಸಿಗರು ಮತ್ತು ದಂಪತಿಗಳಿಗೆ ಮಾತ್ರ ತಮ್ಮ ರೆಸಾರ್ಟ್ಗಳಲ್ಲಿ ಉಳಿದುಕೊಳ್ಳಲು ಅವಕಾಶ ನೀಡಲು ನಿರ್ಧರಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಯುವ ಜನರ ಗುಂಪುಗಳು ಇಲ್ಲಿಗೆ ಬಂದು ಮದ್ಯ ಸೇವನೆ, ಮಾದಕ ವಸ್ತುಗಳ ಸೇವನೆಯಲ್ಲಿ ನಿರತರಾಗಿ ಅಶ್ಲೀಲವಾಗಿ ವರ್ತಿಸುತ್ತಿದ್ದರಿಂದ ಬೇಸತ್ತ ರೆಸಾರ್ಟ್ ಮಾಲೀಕರು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ರೀತಿಯ ಅಹಿತಕರ ಘಟನೆಗಳಿಂದ ಪ್ರವಾಸಿ ತಾಣಗಳ ಬಗೆಗೆ ನಕಾರಾತ್ಮಕ ಭಾವ ಮೂಡುವ ಅಪಾಯವಿದ್ದು, ಅದನ್ನು ತಪ್ಪಿಸುವ ಸಲುವಾಗಿ ಈ ನಿರ್ಧಾರ ಮಾಡಲಾಗಿದೆ. ಇದು ರೆಸ್ಪಾನ್ಸಿಬಲ್ ಟೂರಿಸಂ ಅನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.